ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇವತ್ತು ಈ ರಾಜ್ಯದಲ್ಲಿ ಇದ್ದಂತ ಜನರು ಬಹಳ ಸ್ಪಷ್ಟವಾಗಿ ಭ್ರಷ್ಟಾಚಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಆ ಮಂತ್ರಿ ಅನ್ನಂತ ವ್ಯಕ್ತಿ ರಾಜೀನಾಮೆಯನ್ನು ಕೊಟ್ಟಿದ್ದಾನ. ರಾಜೀನಾಮೆಯನ್ನು ಕೊಟ್ಟ ನಂತರ ಅವನು ಜೈಲಿಗೆ ಹೋಗಿದ್ದಾನ. ಜೈಲಿಗೆ ಹೋದ ನಂತರ ಸದನದಲ್ಲಿ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರ. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಇನ್ನ 87 ಕೋಟಿ ರೂಪಾಯಿ ಕಟ್ಟಬೇಕಾಗಿದೆ ಅನ್ನಂತ ಮಾತು ಸ್ವತಃ ಸಿದ್ದರಾಮಯ್ಯ ಹೇಳಿದ ನಂತರ ಕೂಡ ಇವತ್ತಿನ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದಾರೆ, ಭ್ರಷ್ಟಾಚಾರ ಆಗ್ಲೇ ಇಲ್ಲ ಅನ್ನಂತ ಮಾತನ್ನು ಕೂಡ ಹೇಳಂತ ಕೆಲಸ ಆಗ್ತಿದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ರೀತಿ ಪಾಪದ ಕೆಲಸ ಮಾಡಂತ ಟೈಮಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಾರ್ಟಿ ಈ ಪಾಪದ ಕೆಲಸ ಮಾಡಂತ ಟೈಮಲ್ಲಿ ದಲಿತರನ್ನೇ ಮುಂದಿಡಂತ ಕೆಲಸ ಆಗುತ್ತೆ. ಯಾವುದೇ ಪಾಪದ ಕೆಲಸ ಮಾಡ್ಲಿ ಅಲ್ಲಿ ದಲಿತರು ಮುಂದಿಡಂತ ಕೆಲಸ ಅವತ್ತಿಂದ ಇವತ್ತಿನ ತನಕ ಮುಂದಿಟ್ಕೊಂಡು ಮಾಡ್ಕೊಂತ ಬಂದಿದೆ. ಬಹುಶಃ ನಾನು ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ ತುರ್ತು ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂತ ಟೈಮಲ್ಲಿ ಬಾಬು ಜಗಜೀವನ್ ರಾವ್ ಅವ್ರ ಮೂಲಕ ತಾವು ತುರ್ತು ಪರಿಸ್ಥಿತಿ ಏನಂತ ಕೆಲಸ ತಾವು ಮಾಡ್ಲಿಲ್ಲ. ಅವತ್ತು ಒಬ್ಬ ದಲಿತನ ಉಪಯೋಗ ಮಾಡ್ಕೊಂಡಂತ ಕೆಲಸ ಆಗ್ಲಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಸೋಲ್ಸಂತ ಕೆಲಸ, ಅವತ್ತು ಜಗಜೀವನ್ ರಾವ್ ಅವನ್ಗೆ ತುರ್ತು ಪರಿಸ್ಥಿತಿ ಏರಂತ ಕೆಲಸ ಅವತ್ತು ಮನಸ್ಸು ಮಾಡಿದ್ರೆ ಅವಾಗಿನ ಪ್ರಧಾನಮಂತ್ರಿಗಳು ಮಾಡಬಹುದಾಗಿತ್ತು. ಅಲ್ಲಿ ಒಂದು ಕಡೆ ನಮಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣದಿಂದ ಅವತ್ತು ಜಗಜೀವನ್ ರಾವ್ ಮುಂದೆ ಇಟ್ಕೊಂಡು ತುರ್ತು ಪರಿಸ್ಥಿತಿ ಏರುವಂತ ಕೆಲಸ ಮಾಡಿದ್ರು. ನಂತರ ದಿನಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಸೋಲ್ಸಂತ ಕೆಲಸ, ಅಂಬೇಡ್ಕರ್ ಅವ್ರನ್ನ ಈ ದೇಶಕ್ಕೆ ಸಂವಿಧಾನ ಬರೆದಂತ ವ್ಯಕ್ತಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಾವು ಮನಸ್ಸು ಮಾಡಿದ್ರಿಗಿನ ಅವರು ಯಾವ ರೀತಿಯಲ್ಲಿ ಅಂದ್ರೆ ಏಕಗ್ರೀವಾಗಿ ಏನ್ ಮಾಡಬೇಕಾಗಿತ್ತು, ಅವ್ರು ಎಲೆಕ್ಷನ್ ನಿಲ್ಲಿಸ್ರಿ ಬಗಲಗಡೆ ಇದ್ದಂತ ಒಬ್ಬ PA ಕರ್ಕೊಂಡು ಅವ್ರ ಪರ್ಸನಲ್ ಅಸಿಸ್ಟೆಂಟ್ ಕರ್ಕೊಂಡು ಅವ್ರು ಸೋಲ್ಸಂತ ಕೆಲಸ ಒಬ್ಬ ದಲಿತನ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾವು ಮಾಡಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳ್ತೀನಿ. ಇವತ್ತೇನು ಮಾಡಿದ್ರಿ, ಇವತ್ತು ಭ್ರಷ್ಟಾಚಾರದಲ್ಲಿ ಕೂಡ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಭ್ರಷ್ಟಾಚಾರ ಮಾಡಂಚಾರದಲ್ಲಿ ಒಬ್ಬ ದಲಿತರನ್ನೇ ಇವತ್ತು ಅವ್ರ ಮೂಲಕ ಭ್ರಷ್ಟಾಚಾರ ಮಾಡಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡಿದಾರೆ ಅನ್ನಂತ ಮಾತು. ಬಾಬು ಜಗಜೀವನ್ ರಾವ್ ಬಗ್ಗೆ ನಾನು ಉದಾಹರಣೆಯನ್ನು ಕೊಟ್ಟಿನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಕೂಡ ಉದಾಹರಣೆ ಕೊಟ್ಟಿದ್ರೆ, ಇವತ್ತು ಕೂಡ ಒಬ್ಬ ದಲಿತನನ್ನ ಹಿಡ್ಕೊಂಡು ಆ ದಲಿತರ ಮೂಲಕನೇ ಭ್ರಷ್ಟಾಚಾರ ಮಾಡಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ. ನಾನು ಕೇಳ್ತೀನಿ, ಇವತ್ತು ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಜಾತಿ ಇದೆನಾ? ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇಲ್ಲ, ಯಾವುದೇ ಚರಿತ್ರೆ ಇಲ್ಲ, ಯಾವುದೇ ಮುಖ ಕೂಡ ಇಲ್ಲ. ಭ್ರಷ್ಟಾಚಾರನೇ ಬೇರೆ, ಜಾತಿನೇ ಬೇರೆ. ಈ ಭ್ರಷ್ಟಾಚಾರ ಜಾತಿ ಮಾತ್ರ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗಿದೆ. ಇಲ್ಲೊಬ್ಬ ಸಚಿವ ಹೇಳ್ತಾ ಇದ್ದಾನ, ಇವತ್ತು ಜಾತಿ ಸಮುದಾಯದ ವ್ಯಕ್ತಿಗಳು ಎದುರುಗಡೆ ಹೇಳ್ತಾ ಇದ್ದಾನ, ಇವತ್ತು ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಬಿಜೆಪಿ ಸಹಿಸಕ್ ಆಗ್ತಾ ಇಲ್ಲ. ಬಿಜೆಪಿ ಸಹಿಸಲಾರ್ದಂತೆ ಒಬ್ಬ ದಲಿತನಾಗಿದ್ದಕ್ಕೋಸ್ಕರವಾಗಿ ಇವತ್ತು ನನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸ್ಬೇಕನ್ನಂತ ಕಾರಣದಿಂದ ಹೋರಾಟವನ್ನು ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ನಾನು ಕೇಳ್ತೀನಿ, ನಾಗೇಂದ್ರ ಅವರೇ, ಇವತ್ತು ಈ ಸಮುದಾಯ ಇದೆಯಲ್ಲ, ಈ ಸಮುದಾಯದಲ್ಲಿ ನೀವು ಆ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅನ್ನಂತ ಕಾರಣದಿಂದ ತಾವು ಮಂತ್ರಿ ಆಗಿದ್ರಿ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಇವತ್ತು ಆ ಭಾಗದಲ್ಲಿ ಇದ್ದಂತ ಮಕ್ಕಳಿಗೆ ಶಿಕ್ಷಣ ಕೊಡಂತ ವಿಚಾರದಲ್ಲಿ, ಅವ್ರಿಗೆ ಸ್ಕಾಲರ್ಶಿಪ್ ಕೊಡಂತ ವಿಚಾರದಲ್ಲಿ, ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಕೊಡಂತ ವಿಚಾರದಲ್ಲಿ, ಅವ್ರು ಎಲ್ಲಾ ರೀತಿಯಲ್ಲಿ ಕೂಡ ಏನ್ ಸಿಗಬೇಕಾಯ್ತನೋ ಆ ಭವಿಷ್ಯವನ್ನೇ ಕಸ್ಕೊಂಡಂತ ಟೈಮಲ್ಲಿ ಈ ಸಮುದಾಯದಲ್ಲಿ ನೀನ್ ಮಂತ್ರಿ ಆಗಿದ್ದೀರಿ, ಒಳ್ಳೇದಾಯ್ತು, ಆದ್ರೆ ಈ ಭವಿಷ್ಯನ ಕಸ್ಕೊಂಡಂತ ಕೆಲಸ ತಾವ್ ಮಾಡಿದ್ರಲ್ಲ ನಾಗೇಂದ್ರ ಅವ್ರು ಏನಂತ ಮಾತನ್ನು ಹೇಳ್ಬೇಕಾಗುತ್ತೆ. ಇವತ್ತು ತಾವೆಲ್ಲರೂ ಕೂಡ ಹಣವನ್ನಂತೂ ಸಮುದಾಯಕ್ಕೆ ಸೇರ್ಬೇಕಾದಂತ ಹಣವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿಬಿಟ್ಟಿದ್ರಿ. ಎಷ್ಟು ಲೂಟಿ ಮಾಡಿದ್ರಿ? 187 ಕೋಟಿ ರೂಪಾಯಿ ಲೂಟಿ ಮಾಡಿದ್ರಿ. 187 ಕೋಟಿ ರೂಪಾಯಿ ಯಾರಿಗೆ ಸಿಗ್ಬೇಕಾದಂತ ಹಣ? ನಮ್ಮ ಮಕ್ಕಳ ಪರಿಸ್ಥಿತಿ ಏನಂತ ನೋಡ್ತಾ ಇದ್ರಿ. ಇವತ್ತು ಹೋಗ್ರಲ್ಲ, ಕಲಬುರಗಿ ಹೋಗ್ರಿ, ಯಾದಗಿರಿ ಹೋಗ್ರಿ, ರಾಯಚೂರು ಜಿಲ್ಲೆಗೆ ಹೋಗ್ರಿ, ಬಳ್ಳಾರಿ ಜಿಲ್ಲೆಗೆ ಹೋಗ್ರಿ, ವಿಜಯನಗರ ಜಿಲ್ಲೆಗೆ ಹೋಗ್ರಿ, ಇಲ್ಲಿ ಚಾಮರಾಜನಗರ ಜಿಲ್ಲೆಗೆ ಹೋಗ್ರಿ. ಮಕ್ಕಳು ಇವತ್ತು ಅರ್ಧದಲ್ಲಿ ಶಿಕ್ಷಣ ನಿಲ್ಲಿಸಿದಾರ. ಯಾರ್ಯಾರು ಮಕ್ಕಳು ವಿದೇಶಕ್ಕೆ ಕಳಿಸಿದಾರ ಪ್ರೋತ್ಸಾಹ ಇಲ್ಲಂದೇಳಿ ವಾಪಸ್ ಬರ್ತಾ ಇದಾರ. ಬೂಟು ಸಾಕ್ಸಿಲ್ಲ ಅಂದೇಳಿ ಇವತ್ತು ಮಕ್ಕಳಿಗೆ ಶೂ ಇಲ್ಲಾರ್ದಂತೆ ಇವತ್ತು ಮಕ್ಕಳು ತೊಂದರೆದಲ್ಲಿದ್ದಾರ. ಇವತ್ತು ಮಕ್ಕಳಿಗೆ ಎಲ್ಲಾ ಜನರು ಇವತ್ತು ಗಂಗಾ ಕಲ್ಲನ್ ಇಲ್ಲ ಅಂದೇಳಿ ಅವ್ರು ನೋವುದಲ್ಲಿದ್ದಾರ. ಇವತ್ತು 187 ಕೋಟಿ ರೂಪಾಯಿ ಲೂಟಿ ಮಾಡಿ ಎಲ್ಲಿ ಕಳಿಸಿದ್ರಿ? ನೀವೆಲ್ಲರೂ ಕೂಡ ರಾಹುಲ್ ಗಾಂಧಿ ಮನೆಗೆ ಡೆಲ್ಲಿ ಕಳಿಸಿದ್ರಿ. ಇದು ಸ್ಪಷ್ಟೀಕರಣ ಕೊಡ್ರಲ್ಲ ನಾಗೇಂದ್ರ ಅವರೇ. ಇವತ್ತು ಎಲ್ಲಿ ಕಳಿಸಿದ್ರಿ ತಾವೆಲ್ಲರೂ ಕೂಡ ಸೇರಿಕೊಂಡು? ನಿಮ್ಗೆ ಯಾರು ಹಕ್ಕು ಕೊಡಿದಾರ ಈ ಹಣವನ್ನು ಬಳಕೆ ಮಾಡ್ಕೋಬೇಕಂದೇಳಿ? ನಿಮ್ಗೆ ಏನ್ ಅಧಿಕಾರ ಹೇಳಿ ಇವತ್ತು ದುರುಪಯೋಗ ಮಾಡ್ಕೊಂಡು ಈ ಹಣವನ್ನು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ರಿ? 187 ಕೋಟಿ ರೂಪಾಯಿ ಎಲ್ಲಿಗೆ ಹೋಯ್ತು? ಎಲ್ಲಿ ಕಳಿಸಿದ್ರಿ ತಾವು? ಅದಕ್ಕೆ ಉತ್ತರ ಕೊಡ್ರಲ್ಲ. ನೀವೆಲ್ಲರೂ ಕೂಡ ಮಾಡಿರಂತ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಬಹುಶಃ ನೀವು ನೋಡಿದ್ರೆ ನಮ್ಮೆಲ್ಲರೂ ಕೂಡ ಇವತ್ತು ಸಮಾಜ ತಲೆ ತಗ್ಗಿಸ್ಕೊಂತ ಇದೀವಿ. ಇವತ್ತು ದಲಿತರನ್ನಂತವ್ರು ತಲೆ ತಗ್ಗಿಸ್ಕೊಂತ ಇದೀವಿ. ಮಕ್ಕಳು ಬಂದು ಶಾಲೆ ಮಕ್ಕಳು ಬಂದು ನಮ್ಮ ಎದುರುಗಡೆ ಕೇಳ್ತಾ ಇದ್ರೆ ನಾವು ತಲೆ ತಗ್ಗಿಸ್ಕೊಳ್ಳುವಂತ ಪರಿಸ್ಥಿತಿ.